ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವಾಗ ಟೈಮ್ ಬಂದುಬಿಟ್ಟು ನೈಟು 10:30 ಮೇಲಾಗಿದೆ. ನಾನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಹೂವೆಲ್ಲ ತಂದಿದ್ನಲ್ವ ಮಾರ್ಕೆಟಿಂದ, ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನಿನ್ನೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮಾಡಿರೋ ತಿಂಡಿಗಳನ್ನೆಲ್ಲ ಒಂದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ. ಯಾಕೆಂದರೆ ಜಾಸ್ತಿ ತೆಗಿಯೋಕ್ಕೆ ನನ್ನ ಹತ್ರ ಟೈಮ್ ಇರಲಿಲ್ಲ. ನಿಮಗೆ ಗೊತ್ತು, ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಫ್ರೀ ಟೈಮ್ ಸಿಗೋದೇ ಕಷ್ಟ. ಅದರಲ್ಲಿ ವೀಡಿಯೋ ಮಾಡ್ಕೋತಾ ಅಡುಗೆ ಮಾಡೋದಾಗಿರ್ಬೋದು, ಈ ಥರ ತಿಂಡಿ ಮಾಡೋಕ್ಕೆ ಎಲ್ಲ ಟೈಮ್ ಸಾಕಾಗಲ್ಲ. ಹಾಗಾಗಿ ನಾನು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ನಾನು ಇವೆಲ್ಲ ಜಾಸ್ತಿ ಏನು ಮಾಡಲ್ಲ, ಯಾಕಂದರೆ ನಮ್ಮ ಮನೇಲಿ ಉಂಡೆ ಆ ಥರ ಸ್ವಲ್ಪ ಕಡಿಮೆ ತಿನ್ನೋದು. ಹಂಗಾಗಿ ನಾನು ಪ್ರಸಾದಕ್ಕೆ ಎಷ್ಟು ಬೇಕು ಅಂದರೆ ಲಕ್ಷ್ಮಿ ಮುಂದೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಡೋಕೆ ಮಾಡ್ತೀನಿ ನಾನು. 11, 21 ಆ ಥರ. ಇನ್ನು ಅದಾದಮೇಲೆ ಒಂದು ಸ್ವಲ್ಪ ಚಕ್ಲಿನೂ ಮಾಡಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ಕರ್ಜಿಕಾಯಿ, ಆಮೇಲೆ ಎಳ್ಳು ಹೋಳ್ಗೆ, ಆಮೇಲೆ ಶೇಂಗಾ ಹೋಳ್ಗೆ, ಶೇಂಗಾ ಉಂಡೆ ಎಲ್ಲದೂ ಮಾಡಿದ್ದೆ ನಾನು ಪ್ರಸಾದಕ್ಕೆ ಅಂಥೇಳಿ. ಸೊ ಹೂವೆಲ್ಲ ಕಟ್ಟಿ ಆದಮೇಲೆ ನಾನು ನೆಕ್ಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಯಾಕೆಂದರೆ ಬೆಳಗ್ಗೆ ಪೂಜೆ ಮಾಡಬೇಕು, ನನಗೆ ಟೈಮ್ ಆಗೋಲ್ಲ ಅಂಥೇಳಿ ರಾತ್ರಿ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ ಹತ್ತತ್ರ 12:30 ಮೇಲೆ ಆಗಿಬಿಡ್ತು. ಮಕ್ಕಳು ಮಲಗಿದ್ರು. ಇನ್ನು ನಾನು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೊರಟಿದ್ದೀನಿ ಇವಾಗ. ಇನ್ನು ನಾನು ನೈಟು ಒಂದು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಾನು ಅದೇ ಎದ್ದು ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ಹಾಗಾಗಿ ನಾನು ಅದಕ್ಕೆ ಬಿಟ್ಟು ಮಲಗಿಬಿಟ್ಟೆ. ಇವಾಗ ಬೆಳಗ್ಗೆ ಎದ್ದು ಪೂಜೆಗೆಲ್ಲ ಜೋಡಿಸ್ಕೋತಾ ಹಾಗೆ ಅಡುಗೆನೂ ಮಾಡ್ತಾಯಿದ್ದೀನಿ. ಈ ವರ್ಷ ನಂದು ಪೂಜೆ ಸಂಜೆನೇ ಆಯಿತು, ಯಾಕೆಂದರೆ ಬೆಳಗ್ಗೆ ಆಗಲಿಲ್ಲ ನನಗೆ. ಅದಕ್ಕೆ ನಮ್ಮ ಮನೆಯವರಿದ್ದು ಸಂಜೆ ಟೈಮ್ ಕೇಳೋಣ, ಸಂಜೆ ಟೈಮ್ ಇದ್ದರೆ ಸಂಜೆ ಮಾಡೋಣ ಅಂಥೇಳಿ ಮತ್ತು ಕೇಳಿದಾಗ 5:30 to 6:30 ಒಳಗೆ ಮಾಡಿ ಚೆನ್ನಾಗಿದೆ ಅಂದರು ಟೈಮು. ಹಾಗಾಗಿ ಸಂಜೆಗೆ ಮಾಡೋಣ ಅಂಥೇಳಿ ಬೆಳಗ್ಗೆಗೆಲ್ಲ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ಪ್ರತಿ ವರ್ಷ ಬಂದುಬಿಟ್ಟು ಪ್ರಸಾದಕ್ಕೆ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಪರಮಾನ್ನ, ಆಮೇಲೆ ವಡೆ ಇಷ್ಟು ಮಾಡ್ತಿದ್ದೆ. ಈ ಸತಿ ಹೋಳ್ಗೆನೂ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ಹೇಗೂ ಸಂಜೆ ಅಲ್ವಾ, ಸ್ವಲ್ಪ ಟೈಮ್ ಮಿಕ್ಕುತ್ತೆ ಅಂತೇಳಿ ಹೋಳ್ಗೆಗೂ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಇನ್ನು ನಾನು ಒಂದು ಕಡೆ ಹೋಳ್ಗೆ ಮಾಡ್ಕೋತಾ ಇನ್ನೊಂದು ಕಡೆ ಪೂಜೆಗೂ ಜೋಡಿಸ್ಕೋತಾ ಇದ್ದೀನಿ. ಇನ್ನು ಮಕ್ಕಳಿಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪುಳಿಯೋಗರೆ ಮಾಡಿದ್ದೆ ನಾನು. ಫಸ್ಟ್ ಅದನ್ನು ದೇವರಿಗೆ ಒಂದು ಸ್ವಲ್ಪ ನೈವೇದ್ಯ ಮಾಡಿದ್ದೆ. ಇನ್ನು ನಾನು ಸಂಜೆ ಪೂಜೆ ಆಗೋವರೆಗೂ ಏನೂ ತಿನ್ನಲ್ಲ, ಪ್ರತಿ ವರ್ಷವೂ ಅಷ್ಟೇ. ಇನ್ನು ನಾನು ಪೂಜೆಗೆಲ್ಲ ಜೋಡಿಸಿ ಬಂದುಬಿಟ್ಟು ಇವಾಗ ಅಡುಗೆನೂ ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಂದು ಕಡೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರಿಗೆಲ್ಲ ಜೋಡಿಸಿ ಮತ್ತು ಒಂದು ಸ್ವಲ್ಪ ಹೊತ್ತು ಬಂದುಬಿಟ್ಟು ಅಡುಗೆ ಮಾಡೋದು ಆ ಥರ ಮಾಡ್ತಾಯಿದ್ದೆ ನಾನು. ಹೀಗಾದರೆ ನನಗೂ ಒಂದು ಸ್ವಲ್ಪ ಓಡಾಡ್ದಂಗೆ ಆಗುತ್ತೆ, ಒಂದೇ ಕಡೆ ಕೂತ್ಕೊಂಡ್ರೆ ಆಗಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ. ಇನ್ನು ಒಂದೊಂದೇ ರೆಡಿ ಆಗ್ತಾಯಿದೆ ಅಡುಗೆನೂ. ನಾನು ಸಂಜೆ 6:30ಗೆ ಬರೋಕ್ಕೆ ಹೇಳಿದ್ದೆ ಅರಿಶಿನ ಕುಂಕುಮಕ್ಕೆ. ಸೊ ಅಷ್ಟರೊಳಗೆ ನಾನು ಪ್ರಸಾದ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿದರೆ ಸರಿ ಹೋಗುತ್ತೆ ಅಂತೇಳಿ ಇನ್ನು ಸಂಜೆ 5:30ಗೆ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ 6 o'clock ಮೇಲೆ ಬರ್ತಾರೆ ಅರಿಶಿನ ಕುಂಕುಮಕ್ಕೆ ಅಂತೇಳಿ ಸ್ವಲ್ಪ ಬೇಗನೆ 5:30, 5:45 ಆಗಿತ್ತು ನಾನು ಪೂಜೆ ಮಾಡೋಷ್ಟೊತ್ತಿಗೆ. ಸಂಜೆ 5:30ಇಂದ 6:30ವರೆಗೂ ಗೋಧಿಲಿ ಲಗ್ನ ಏನೋ ಇರುತ್ತೆ, ಅದರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದಿದ್ರು. ಅದಕ್ಕೋಸ್ಕರನೇ ಅದೇ ಟೈಮಿಂಗೇ ಇರಲಿ ಅಂತ ಹೇಳ್ಬಿಟ್ಟು ಆ ಟೈಮಿಂಗಲ್ಲೇ ಮಾಡಿಕೊಂಡೆ. ಇನ್ನು ಪ್ರತಿ ವರ್ಷ ನಾನು 4
ಎಲ್ಲ 4:30 5:30 ಒಳಗಡೆ, ಬೆಳಗಿನ ಜಾವ 4:30 5:30 ಒಳಗಡೆ ಪೂಜೆ ಮುಗಿಸ್ಬಿಡ್ತಿದ್ದೆ. ಈ ವರ್ಷ ಮಹಾಲಕ್ಷ್ಮಿನ ನಾನು ಸಂಜೆ ಕರ್ಕೊಂಡಿದ್ದೀನಿ ನಮ್ಮ ಮನೆಗೆ. ಇದೊಂಥರ ವಿಶೇಷವಾಗಿತ್ತು ನನಗೆ ಈ ಪೂಜೆ. ಯಾಕಂದರೆ ಪ್ರತಿ ವರ್ಷವೂ ನಾನು ಸೀರೆ ಉಡಿಸಿ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತಿದ್ದೆ. ಈ ಸತಿ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೀನಿ. ಇನ್ನು ನನಗೆ ನಾನು ಇಷ್ಟು ವರ್ಷ ಮಾಡಿರೋ ಪೂಜೆಗಿಂತ ಈ ಪೂಜೆ ನನಗೆ ತುಂಬಾ ಖುಷಿ ಅನ್ನಿಸ್ತಾಯಿತ್ತು. ಕೆಲವೊಂದು ಸತಿ ಸಿಂಪಲ್ಲಾಗಿ ಮಾಡಿದ್ರೇ ತುಂಬ ಚೆನ್ನಾಗಿ ಅನಿಸುತ್ತಲ್ವ, ನನಗೂ ಈ ಸತಿ ಹಾಗೆ ಅನಿಸಿದ್ದು. ಇನ್ನು ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ನಮ್ಮನೆ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನನಗೆ. ಇನ್ನು ನಾನು ಪೂಜೆ ಮಾಡಿ ಕಾಯಿ ಹೊಡೆದು ಮಂಗಳಾರತಿನೂ ಮಾಡಿದೆ. 6 o'clock ಒಳಗಡೆ ನಂದು ಪೂಜೆ ಎಲ್ಲದು ಮುಗ್ದೋಗಿತ್ತು. ಇನ್ನು ಮುಂದಿನ ವಾರ ವರಮಹಾಲಕ್ಷ್ಮಿ ಇದೆ, ಬಟ್ ನನಗೆ ಆ ಟೈಮ್ಗೆ ಮಾಡೋಕ್ಕಾಗಲ್ಲ. ಕೆಲವೊಂದು ಪರ್ಸ್ನಲ್ ರೀಸನ್ಸ್ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ನಾನು ಶ್ರಾವಣ ಮಾಸದ ಮೊದಲನೇ ವಾರನೇ ವರಮಹಾಲಕ್ಷ್ಮಿನ ಮಾಡಿಬಿಟ್ಟಿದ್ದೀನಿ ನಾನು. ಇದು ಬಂದುಬಿಟ್ಟು ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ. ನನಗಂತೂ ತುಂಬಾ ಆವಾಗಲೇ ಹೇಳ್ದಂಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಅನ್ನಿಸ್ತಾಯಿತ್ತು. ಈ ವರ್ಷದ ಪೂಜೆ ತುಂಬ ಖುಷಿ ಅನ್ನಿಸ್ತಾಯಿತ್ತು. ಎಷ್ಟು ನೋಡಿದರೂ ಸಾಕಾಗ್ತಾ ಇರಲಿಲ್ಲ ನಮ್ಮನೆ ಲಕ್ಷ್ಮಿನ, ಅಷ್ಟೊಂದು ಲಕ್ಷಣವಾಗಿತ್ತು. ಆಡಂಬರವಾಗಿ ಮಾಡೋ ಪೂಜೆಗಿಂತ ಕೆಲವೊಂದು ಸತಿ ನಾವು ಸಿಂಪಲ್ಲಾಗಿ ಮಾಡೋಣ ಅನ್ನೋ ಪೂಜೆಗಳು ತುಂಬಾ ಚೆನ್ನಾಗಾಗುತ್ತೆ. ಅದೇ ಥರ ಈ ಸತಿನೂ ನಾನು ಎಲ್ಲ ರಿಯಲ್ ಹೂವನ್ನೇ ಬಳಸಿ ಪೂಜೆ ಮಾಡಿದ್ದೆ. ಮನೆಗಾಗಿರ್ಬೋದು, ತೋರಣಕ್ಕಾಗಿರ್ಬೋದು, ಆಮೇಲೆ ದೇವ್ರ ಹಿಂದ್ಗಡೆ ಬ್ಯಾಕ್ ಡ್ರಾಪಿಗೆ ಏನು ಯೂಸ್ ಮಾಡಿದ್ದೀನಿ ಎಲ್ಲದೂ ನಾನು ಚೆಂಡು ಹೂವು ಪೋಣಿಸ್ಬಿಟ್ಟು ಮಾಡಿದ್ದೆ. ಇನ್ನು ನಾನು ಕರ್ಟನ್ಸ್ ಎಲ್ಲದು ಎಲ್ಲೋ ಥೀಮಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲದು ಎಲ್ಲೋ ಥೀಮಲ್ಲೇ ನಾನು ರೆಡಿ ಮಾಡಿದ್ದೆ. ಫೆಸ್ಟಿವಲ್ ಟೈಮಲ್ಲಿ ಈ ಥರ ಬ್ರೈಟಾಗಿರೋ ಕಲರ್ಸು ಚೆನ್ನಾಗಿ ಅನಿಸುತ್ತೆ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ನಾನು ಎಲ್ಲೋ ಕಲರೇ ಚೂಸ್ ಮಾಡಿದ್ದೆ. ಚೆನ್ನಾಗಿ ಕಾಣಿಸುತ್ತೆ ಬ್ರೈಟಾಗಿ ಮನೆ ಅಂತ ಹೇಳ್ಬಿಟ್ಟು. ಅದಕ್ಕಂತಲೇ ನಾನು ಈ ಹೂವನ್ನು ಎಲ್ಲೋ ಕಲರಲ್ಲೇ ತಂದ್ಕೊಂಡಿದ್ದೆ ತೋರಣ ಮಾಡೋಕ್ಕೆ ಎಲ್ಲದಕ್ಕೂ. ಇನ್ನು ನಾನು ಮನೆಯೆಲ್ಲ ಫುಲ್ಲು ಸೇವಂತಿಗೆ ಹೂವನ್ನು ಜಾಸ್ತಿ ಇಟ್ಟು ಡೆಕೋರೇಟ್ ಮಾಡಿದ್ದೆ. ಅದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇಗ ಬಾಡಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಮನೆಗೆಲ್ರೂ ಕರೆದಿದ್ದೆ, ಬಂದಿದ್ದರು ಮುತ್ತೈದೆಯರೆಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಅವರೆಲ್ಲ ಹೋಗಾದ್ಮೇಲೆ ಇವಾಗ ಆಲ್ಮೋಸ್ಟ್ 9 o'clock ಆಗ್ತಾ ಬಂತು. ಇನ್ನು ದೇವರಿಗೆ ನಾನು ಏನಂತಾರೆ ಆರತಿ ತೆಗಿತಾ ಇದ್ದೆ, ದೃಷ್ಟಿ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಅದೆಲ್ಲ ಆದಮೇಲೆ ಹಸ್ಬೆಂಡ್ ಬಂದಿದ್ದರು. ಅವರು ನಿಂದು ಒಂದು ಫೋಟೋ ತೆಗಿತೀನಿ ಕೂತ್ಕೊ ಅಂತ ಹೇಳಿದರು. ಅದಕ್ಕೆ ನಾನು ಕೂತ್ಕೊಂಡು ಒಂದು ಫೋಟೋ ತಕ್ಕೊಂಡೆ. ಸೊ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಬಂದು ಆಲ್ರೆಡಿ 9:30 ಆಗ್ತಾ ಬಂದುಬಿಟ್ಟಿತ್ತು. ಹಾಗಾಗಿ ಮಕ್ಕಳು ಡ್ರೆಸ್ ಚೇಂಜ್ ಮಾಡಿಕೊಂಡು ಆಟ ಆಡ್ತಾಯಿದ್ರು. ನಾನು ಇನ್ನು ಹೋಳ್ಗೆ ಮಾಡೋಣ ಅಂಥೇಳಿ ಬಂದೆ. ಯಾಕೆಂದರೆ ಪ್ರಸಾದಕ್ಕಷ್ಟೇ ನಾನು 1-2 ಹೋಳ್ಗೆ ಮಾಡಿದ್ದೆ. ಅದಕ್ಕೆ ಸಾರು ಒಂದು ಸ್ವಲ್ಪ ಬಿಸಿಗೆ ಇಟ್ಬಿಟ್ಟು ಹೋಳ್ಗೆ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇನ್ನು ನನಗೆ ಅಷ್ಟೆಲ್ಲ ಚೆನ್ನಾಗಿ ಹೋಳ್ಗೆ ಮಾಡೋಕ್ಕೆ ಬರಲ್ಲ. ಬೇರೆ ಸ್ವೀಟ್ಸ್ ಎಲ್ಲವೂ ಮಾಡ್ತೀನಿ, ಹೋಳಿಗೆ ಅಷ್ಟು ಬರಲ್ಲ. ಬಟ್ ನನಗೆ ಎಷ್ಟು ಬರುತ್ತೋ ಅಷ್ಟು ಟ್ರೈ ಮಾಡಿಬಿಟ್ಟು ಮಾಡಿದ್ದೀನಿ. ಒಂದು 10 ಹೋಳ್ಗೆ ಆಗೋಷ್ಟು ಮಾತ್ರ ಹಾಕಿದ್ದೆ ನಾನು. ಸೊ ಇದೆಲ್ಲ ಆದಮೇಲೆ ನಾವು ಕೂತ್ಕೊಂಡು ಊಟ ಮಾಡಿದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಇನ್ನು ನಾನು ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ನಾನು ಪೂಜೆನ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಸರಿ ತಪ್ಪು ಅಂತ ಅನಿಸಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವರ ಕೊಡು ಆ ತಾಯಿ ಮಹಾಲಕ್ಷ್ಮಿ ತಮಗೂ ತಮ್ಮ ಕುಟುಂಬಕ್ಕೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲದನ್ನೂ ತಂದು ಕೊಡಲಿ ಅಂತ ನಾನು ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್ ಬಾಯ್.